ನೀವು ಲಿರಿಕಲ್ ವಿಡಿಯೋ ನೋಡಿದ್ರಿ, ಅದು ಒಂದು ಪ್ರಮೋಷನಲ್ ಸಾಂಗು, ಹಾಗೆ ಟ್ರೇಲರ್ ಕೂಡ ನೋಡಿದ್ರಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಸಿನಿಮಾ ಬಗ್ಗೆ. ಇದು ಆಕ್ಚುಲಿ ಒಂದು ಪ್ಯಾಷನ್ ಪ್ರಾಜೆಕ್ಟ್ ತರ ಸ್ಟಾರ್ಟ್ ಆಗಬೇಕಾಗಿತ್ತು. ಹಂಗೆ ಶುರುವಾಗಿತ್ತು. ಚೇತನ್ ನಮ್ಮ ದೂರದ ನಮ್ಮ ತಾಯಿ ಫ್ರೆಂಡು ಸುಮ್ಮನೆ ಈ ತರ ಡಿಸ್ಕಷನ್ ಮಾಡೋಣ ಅಂತ ರೀಚ್ ಆದರು. ಆ್ಯಂಡ್ ಸ್ಕ್ರಿಪ್ಟ್ ಫಸ್ಟ್ ಆಕ್ಚುಲಿ ಶಾರ್ಟ್ ಫಿಲ್ಮ್ ತರ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಹೇಗೆ ಅಂತ ವಿ ಜಸ್ಟ್ ಸ್ಟಾರ್ಟ್ ಫಾರ್ ಅ ಕಾನ್ವರ್ಸೇಷನ್. ಸ್ಕ್ರಿಪ್ಟ್ ಕೊಡಿ ನೋಡೋಣ ಅಂತ ತಗೊಂಡಾಗ ಸ್ಕ್ರಿಪ್ಟ್ ಓದಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಕ್ಯಾರೆಕ್ಟರು, ಪ್ರೊಟ್ಯಾಗನಿಸ್ಟ್. ಇದರಲ್ಲಿ ಹೀರೋ ಹೀರೋಯಿನ್ನು ಅಥವಾ ವಿಲನ್ನು ಆ ಥರ ಏನೂ ಇಲ್ಲ. ಇಟ್ ಈಸ್ ಆಲ್ ಕ್ಯಾರೆಕ್ಟರ್ಸ್. ಆ್ಯಂಡ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಇದು ಒಂದು ಆಫ್ ಬೀಟ್ ಸಿನಿಮಾ ತರ. ಎಲ್ಲೂ ಯಾವ ಆಡಂಬರ ಇಲ್ಲ ಅಥವಾ ಎಕ್ಸ್ಟ್ರಾ ಬಣ್ಣ ಹಚ್ಚಿಲ್ಲ ನಾವು ಸಿನಿಮಾಕ್ಕೆ. IT ಕಂಪ್ನಿಲಿ ನಡೆಯುವಂತ ಒಬ್ಬ ಹುಡುಗನ ಜರ್ನಿ, ಆ ಜರ್ನಿ ಎಷ್ಟು ರಿಯಲ್ ಆಗುತ್ತೋ, ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು, ಆ ಎಮೋಷನಲ್ ವೇರಿಯೇಷನ್ಸ್ ಇರ್ಬೋದು. ಆ್ಯಂಡ್ ಅಲ್ಲಿ IT ಫೀಲ್ಡಲ್ಲಿ ಅವ್ನ ಮ್ಯಾನೇಜರ್ ಜೊತೆ ಅಥವಾ ಕೋವರ್ಕರ್ಸ್ ಜೊತೆ ಏನೇನು ಕಾನ್ವರ್ಸೇಷನ್ಸ್ ಪ್ರತಿಯೊಂದು ತುಂಬಾ ರಿಯಲಿಸ್ಟಿಕ್. ಯಾಕಂದ್ರೆ ಅದರ ಬೇಸಿಸ್ ಬಂದೆ ನಮ್ಮ ಚೇತನ್ ಅವರು ಈಸ್ ದ ಸ್ಕ್ರಿಪ್ಟ್ ಬರ್ದಿರೋದು ಅವರೇ, ಡೈರೆಕ್ಟರ್ ಅವರೇ, ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಕಮ್ DOP, ಅವರು ಕೂಡ IT ಅವರೇ. ಸೊ ಫುಲ್ಲು IT ಟೀಮೇ ಇದೆ. ಸೊ ಹಾಗಾಗಿ ಯಾವುದು ಕಾಲ್ಪನಿಕ ಅಲ್ಲ, ರಿಯಲ್ ಇನ್ಸಿಡೆಂಟ್ಸ್ ನ ತಗೊಂಡು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ರು. ಹಾಗೆ ಸಿನಿಮಾ ಕೂಡ ಅದು ಅವ್ರಿಗೆ ಕೊಡ್ತೀನಿ, ಅವ್ರು ರೀಚರ್ ನೀವೆಲ್ಲ ಕೇಳ್ಬೋದು. ಸೊ ಇದು ಒಂದು ಬೇಸಿಕ್ ಒಂದು ಏನ್ ಹೇಳ್ತಾರೆ, ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು, ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ದು. ಬಟ್ ನನ್ನ ಪಾತ್ರದ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ. ಸಿನ್ಸ್ ನಾನೇ ಸೀನಿಯರು ಈ ಟೀಮ್ಗೆ, ಅದಕ್ಕೋಸ್ಕರ ಇದು ಒಂದು ಬ್ಯಾಕ್ ಗ್ರೌಂಡ್ ಕೊಟ್ಟೆ. ಸೊ ನೀವು ಸ್ಟಾರ್ಟ್ ಮಾಡ್ಬೋದು ಡೈರೆಕ್ಟರ್ ಇಂದ. ನಿರ್ದೇಶಕರೇ ಮೈಕ್ ತಗೊಂಡ್ಬಿಡಿ. ಚೇತನ್ ಶೆಟ್ಟಿ ಅವರು IT ಎಂಪ್ಲಾಯ್, ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಸಿನಿಮಾ ಅನ್ನೋದು ಪ್ಯಾಷನ್ ಮಾಡಿದ್ದ ಅಥವಾ ಈ ತರದ IT ಸೆಕ್ಟರ್ ಅಲ್ಲಿ ನಡೆಯುವಂತ ಕತೆ ಪ್ರತಿನಿತ್ಯ ನೋಡಿ 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 ಈ ತರದೊಂದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿದ್ದ, ಏನ್ ಕತೆ? ಮೊದಲನೇದಾಗಿ ಆಕ್ಚುಲಿ ನಾನು IT ಅಲ್ಲಿ ಕೆಲಸ ಮಾಡಿದ್ದೀನಿ, ಇನ್ನೂ ಮಾಡ್ತಾ ಇದ್ದೀನಿ. ಸೋನಿ, ಕಾರ್ನರ್ ಸ್ಟೋನ್ ಈ ತರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈ ಫಿಲ್ಮು ಮೇನ್ ಆಗಿ ವಿಜಯ್ ಸೂರ್ಯ ಅವರು ಆಲ್ರೆಡಿ ಸ್ಟೋರಿ ಎಲ್ಲ ಯಾವ ತರ ಫಿಲ್ಮ್ ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ಈ ಫಿಲ್ಮ್ ಸ್ಟಾರ್ಟ್ ಮಾಡಕ್ಕೆ ಈ ಫಿಲ್ಮ್ಗೆ ತಂದೆ ತಾಯಿ ಅಂತ ಇಬ್ರು ಇದ್ದಾರೆ. ತಾಯಿ ಅಂತ ಬಂದಾಗ ಹೌದು, ನಮ್ಮ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಕ್ಚುಲಿ ಇದಕ್ಕೆ ಮೇನ್ ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಕೇಮಂತ್ ಅಂತ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಅವ್ರು ಇವತ್ತು ತನಕ ಸ್ಟೋರಿ ಓದಿಲ್ಲ, ಇಲ್ಲ ಒಂದು ಮಾತು ಏನು ಕೇಳಿಲ್ಲ. ಸೊ ಒಂಥರ ತಾಯಿ ಪ್ರೀತಿ ತೋರಿಸಿದ್ದಾರೆ ಫಿಲ್ಮ್ಗೆ, ದುಡ್ಡು ಹಾಕ್ಬಿಟ್ಟು. ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ. ಸೊ ತಂದೆ ಅಂತ ಬಂದಾಗ ಈ ಫಿಲ್ಮ್ಗೆ ನಮ್ಮ ಪ್ರಶಾಂತ್ ಅವರು ನಮ್ಮ ಕ್ಲೋಸ್ ಫ್ರೆಂಡು. ಯಾಕಂದ್ರೆ ಎವ್ರಿ ಸ್ಟೆಪ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳಿ, ನಾನು ಓಕೆ ಬಿಟ್ಬಿಡೋಣ ಹಿಂಗ್ ಮಾಡೋಣ ಅಂದ್ರೂ ತುಂಬಾ ಕ್ವಶನ್ಸ್ ಕೇಳಿ, ತಂದೆ ಅಂದ್ರೆ ತುಂಬಾ ಕ್ರಿಟಿಸೈಸ್ ಮಾಡ್ತಾರೆ ಯೂಶಲ್ ಆಗಿ, ತಾಯಿ ಅಂದ್ರೆ ಪ್ರೀತಿ ತೋರಿಸ್ತಾರೆ ಆತರ. ಸೊ ಈ ಫಿಲ್ಮ್ಗೆ ತಂದೆ ತಾಯಿ ಅಂತ ಬಂದ್ರೆ ನಮ್ಮ ಪ್ರಶಾಂತ್ ಅವರು ಮತ್ತೆ ಕೇಮಂತ್ ಅವರು. ಸೊ ಇವರಿಬ್ಬರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ ಕ್ವಶನ್ ಏನಿತ್ತು ಮೇಡಮ್? ಅದೇ IT ಸೆಕ್ಟರ್ ಅಲ್ಲಿ ಇದ್ದು ಇಷ್ಟು ವರ್ಷದಿಂದ ಅಲ್ಲಿಂದನೇ ಕತೆ, ರಿಯಲ್ ಇನ್ಸಿಡೆಂಟ್ಸ್ ಗಳು ಎತ್ತಿರೋದ, ನಿಮ್ದೇ ಕತೆನ ಹೆಂಗೆ ಅಂತ? ನಂದು ಕತೆ ಅಂತ ಪಾರ್ಟ್ ನಂದು ಕತೆ, ಆದ್ರೆ ಫುಲ್ ನಂದಲ್ಲ. ಆಕ್ಚುಲಿ ನೋಡಿರೋದು ಕೇಳಿರೋದು ಅದನ್ನ ಸ್ವಲ್ಪ ಇದು ಎಂಟರ್ಟೈನ್ಮೆಂಟ್ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಮಾಡಿಫೈ ಮಾಡಿದ್ದೀನಿ. ಸೊ ಮೋಸ್ಟ್ಲಿ ಒಂದು 40-50% ಆಗಿರ್ಬೋದು ನೋಡಿರೋದು ಆಗಿರೋದು. ಆದ್ರೆ ಯೂಶಲ್ ಆಗಿ ಅದನ್ನ ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ಗೆ ಏನ್ ಬೇಕು ಅದನ್ನ ಮಾಡ್ಕೊಂಡಿದ್ದೀನಿ. ಸೊ ಆತರ. ಸೊ ನನಗೆ ಫಿಲ್ಮ್ ಅಂದ್ರೆ ತುಂಬಾ ಪ್ಯಾಷನ್, ತುಂಬಾ ಅನಲೈಸ್ ಮಾಡ್ತಾ ಇರ್ತೀನಿ. ನಾನು ಹೇಗೆ ಅಂದ್ರೆ ಒಂದು ಫಿಲ್ಮ್ ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನ ರಿಪೀಟ್ ಆಗಿ ಕೇಳ್ತಾನೆ ಇರ್ತೀನಿ, ಒಂದು 100 ಸರ್ತಿ 200 ಸರ್ತಿ. ಒಂದು ಪಿಕ್ಚರ್ ಇಷ್ಟ ಆದ್ರೆ ಒಂದು 20 ಸರ್ತಿ 30 ಸರ್ತಿ ನೋಡ್ತಾ ಇರ್ತೀನಿ. ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ ಮೂವಿ ತುಂಬಾ ಇಷ್ಟ. ಆದ್ರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರು, ಈ ಕ್ರೈಮ್ದೆಲ್ಲ ಮಾಡ್ತಾರೆ. ಸೊ ನಾವು ಹ್ಯಾಕ್ ಸ್ಟ್ಯಾಂಡ್ ಔಟ್ ಆಗೋದು ಅಂತ ಡಿಸ್ಕಸ್ ಮಾಡಿದಾಗ, ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡೋಣ, ಯಾರು ಟಚ್ ಮಾಡಿಲ್ಲ, ಸೊ ಸ್ವಲ್ಪ ಈಸಿ ಆಗ್ಬೋದು. ಯಾರು ಮಾಡದೇ ಇರೋದು ನಾವು ಮಾಡಕ್ ಟ್ರೈ ಮಾಡಿದ್ರೆ
ಸ್ವಲ್ಪ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಆನ್ಸರ್ ಅದೇ, ನನಗೆ ಪ್ಯಾಷನ್, ಫಿಲ್ಮ್ ಅಂದ್ರೆ ಒಂಥರ ಪ್ಯಾಷನ್ ನನಗೆ, ಸೊ ಅದಕ್ಕೆ ಮಾಡಿದ್ವಿ. ಇದು ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿದೀವಿ. ಬೆಲ್ಲಂದೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಶೂಟ್ ಮಾಡಿದೀವಿ. ಮತ್ತೆ ನಮ್ಮ ಫ್ರೆಂಡ್ ಒಂದು ಆಫೀಸ್ ಇದೆ, ಇವಾಗಿಲ್ಲ ಆಕ್ಚುಲಿ. ಸೊ ಅದು ಹೆಬ್ಬಾಲ್, ಇದು ನಾಗವಾರ ಹತ್ರ ಬರುತ್ತೆ. ಸೊ ಅಲ್ಲಿ ಶೂಟ್ ಮಾಡಿದೀವಿ. ಎಲ್ಲ ರಿಯಲ್ IT ಲೊಕೇಶನ್ ಅಲ್ಲೇ ಪರ್ಮಿಷನ್ ತಗೊಂಡು ಒಂದು ತಿಂಗಳು ಪರ್ಮಿಷನ್ ತಗೊಂಡಿದೀವಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ. ಒಂದು ಫ್ಲೋರ್ ಫುಲ್ ಬುಕ್ ಮಾಡಿ ನಾವೇ ಆರ್ಟ್ ಎಲ್ಲ ಸೆಟಪ್ ಮಾಡಿ ಎಲ್ಲ. ಅದೇ ಇವಾಗ ಒಂದು 2 ಆಫೀಸ್ ಇದೆ ಬೇಸಿಕಲಿ. ಸೊ 2 ನಾವೇ, ಒಂದು ಆಲ್ರೆಡಿ ಸೆಟಪ್ ಆಗಿತ್ತು, ಒಂದು ನಾವೇ ಫುಲ್ ಸ್ಕ್ರಾಚ್ ಇಂದ ಸೆಟಪ್ ಮಾಡಿರೋದು. ಇಂಗ್ಲಿಷ್ ಅಂದ್ರೆ ಅದೇ, ಇದು IT ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ. ಸೊ ಟೈಟಲ್ ಇಂಗ್ಲಿಷ್ ಅಂತ ಅಲ್ಲ, ಅದೇ ಹೇಳ್ತೀನಿ. ಸೊ ಏನಂದ್ರೆ ನಾವು ಆಕ್ಚುಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದಾಗ ನಾವು ಹಿಂಗೆ ಮಾತಾಡ್ಕೊಳ್ಳೋದು, ಸ್ವಿಚ್ ಮಾಡ್ತಾ ಇದೀವಿ ಆ ತರ ಅಂತ. ಅಂದ್ರೆ ನಾನು ಇನ್ನೊಂದು ಕಂಪ್ನಿ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ಅದು ಲ್ಯಾಂಗ್ವೇಜ್, ಕನ್ನಡ ಮಾತಾಡ್ತಾ ಇರುವಾಗಲೂ ನಾವು ಇಂಗ್ಲಿಷ್ ಪದ ತುಂಬಾ ಬಳಸ್ತೀವಲ್ಲ. ಸೊ ಅದಕ್ಕೆ ಸ್ವಿಚ್ ಅಂತ ಇಟ್ಟಿದ್ದೀನಿ. ಇನ್ನು KSN ಯಾಕೆ ಅಂತ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ KSN ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಬಹುದು. ಸೊ ಅದು ರೀಸನು. ಮತ್ತೆ ಫ್ಲವರ್ ಬ್ರಾಕೆಟ್ ಏನಕ್ಕಂದ್ರೆ ಅದು C ಪ್ರೋಗ್ರಾಮಿಂಗ್ ಅಂತ ಈ IT ಇಂಜಿನಿಯರ್ಸ್ ಕನೆಕ್ಟ್ ಆಗುತ್ತೆ. C ಪ್ರೋಗ್ರಾಮಿಂಗ್ ಕೋಲನ್ನು ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಇಟ್ಟಿರೋದು. ಇದು ಆಕ್ಚುಲಿ ಇದು ಫಿಲ್ಮ್ ಅಲ್ಲಿ ಯಾವುದೇ ರೀತಿಯಾದ ಪ್ರೋಗ್ರಾಮಿಂಗ್ ಇಲ್ಲ, ಯಾವ ಕೋಡ್ ಬಗ್ಗೆನೂ ಡಿಸ್ಕಷನ್ ಇಲ್ಲ. ಬರೀ ಹ್ಯೂಮನ್ ರಿಲೇಶನ್ಶಿಪ್, ಮ್ಯಾನೇಜರು, ಅದು ಬರೀ IT ಅಂತಲ್ಲ, ಯಾವುದೇ ನೀವು ಪೊಲೀಸ್ ಡಿಪಾರ್ಟ್ಮೆಂಟಾ ಇಲ್ಲ ರಾಜಕಾರಣಿಗಳ ಎಲ್ಲೇ ತಗೊಂಡ್ರು ಅದೊಂದು ಹೈರಾರ್ಕಿ ಇರುತ್ತೆ. ಮತ್ತೆ ಅಲ್ಲೊಂದು ಅವ್ರದ್ದೊಂದು ಪೊಲಿಟಿಕ್ಸ್ ಇರುತ್ತೆ. ಸೊ IT ಅಂತ ಬಂದಾಗ ಪೊಲಿಟಿಕ್ಸ್ ಅದು ಇದು ಎಲ್ಲ ತೋರಿಸಿದ್ವಿ, ರಿಲೇಶನ್ಶಿಪ್. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಏನು ಕೋಡಿಂಗ್ ಆ ಥರ ಏನೂ ಇಲ್ಲ, ಹೆಸರಿಗೆ ಮಾತ್ರ ಇಟ್ಟಿರೋದು. ಇದು ಕಲರ್ ಗ್ರೇಡಿಂಗ್ ನಡೀತಾ ಇದೆ ಸದ್ಯಕ್ಕೆ. ಅದೇ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಮೋಸ್ಟ್ಲಿ 1-2 ತಿಂಗಳಲ್ಲಿ. ಓಕೆ, ಅಮ್ಮಂಗ್ ಮೈ ಕೊಡಿ. ನಿರ್ಮಾಪಕರು ಹೇಳಿಮ್ಮ ಸಿನಿಮಾ ಬಗ್ಗೆ, ನಿರ್ಮಾಣದ ಬಗ್ಗೆ ಹೇಳಿ. ನಿರ್ಮಾಣ ಅವನಿಗೆ ಭಾರಿ ಟೈಮಿಂದ ಒಂದು ಆಸೆ ಇತ್ತು ಮಾಡಬೇಕು ಅಂತ. ಮೈಕ್ ಹತ್ರ ಇಟ್ಕೊಂಡು ಮಾಡಿದ, ಅದಕ್ಕೆ ನಾವು ಹೆಲ್ಪ್ ಮಾಡಿದ್ವಿ ಅಷ್ಟೇ. ನೋಡಿದ್ದೀರಾ ಒಂದಷ್ಟು ಸಿನಿಮಾದ ಬಿಟ್ಸ್ ಅಂಡ್ ಪೀಸಸ್? ಸ್ವಲ್ಪ ನೋಡಿದ್ದೀನಿ. ಏನ್ ಅನ್ನಿಸ್ತು? ನನ್ಗೆ ಚೆನ್ನಾಗ್ ಅನ್ನಿಸ್ತು. ಓಕೆ, ಥ್ಯಾಂಕ್ ಯು. ಪ್ರಶಾಂತ್ ಸರ್ ನಿಮಗೆ ತಂದೆ ಸ್ಥಾನ ಕೊಟ್ಟಿದ್ದಾರೆ, ಬಿಟ್ರು. ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಷ್ಟೇ, ಅದು ಬಿಟ್ಟು ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಓಕೆ, ಟೆಕ್ನಿಕಲಿ ನಿಮ್ಮ ಹತ್ರನೇ ಮಾತಾಡ್ಬೇಕು. DOP ಕಮ್ ಎಡಿಟರ್ ನೀವೇ ಆಗಿರೋದ್ರಿಂದ, ಸೊ ಟೆಕ್ನಿಕಲ್ ವಿಚಾರಗಳಿಗೆ ಬಂದ್ರೆ ಏನೆಲ್ಲ ಕನ್ಸಿಡರೇಷನ್ ತಗೊಂಡು ಮಾಡಿರುವಂತ ಸಿನಿಮಾ ಇದು? ಕನ್ಸಿಡರೇಷನ್ ಅಂತ ಬಂದಾಗ ಲೊಕೇಶನ್ ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ನಮಗೆ. ಡಾಲಿ ತರಂಗಿಲ್ಲ, ಟ್ರ್ಯಾಕ್ ಶಾಟ್ಸ್ ಮಾಡಂಗಿಲ್ಲ ಅಂತ. ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಗಿಂಬಲ್ ಶಾಟ್ಸ್ ಆ ಥರ ಎಲ್ಲ ಪ್ಲಾನ್ ಮಾಡಿದ್ವಿ ಅಷ್ಟೇ. ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದ್ದೆ ನಾನು, ಚೇತನ್ ಆಗಲಿ. ಅದು ಬಿಟ್ರೆ ಪ್ರೊಡಕ್ಷನ್ ಅಲ್ಲಿ ನಮಗೆ ತುಂಬಾ ಈಸಿ ಆಯ್ತು. ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದ್ಕೆ ಪ್ರೊಡಕ್ಷನ್ ಅಲ್ಲಿ ಎಲ್ಲಿ ರೀಟೇಕ್ ಆಗಲಿ ಏನು ಮಾಡಲಿಲ್ಲ. ಸರ್ ಕೂಡ ತುಂಬಾ ಕೋಆಪರೇಟಿವ್ ಆಗಿದ್ರು. ದಿನಕ್ಕೆ 4 to 5 ಸೀನ್ಸ್ ಮಾಡಿದ್ವಿ ನಾವು. ಈ ಒಂದು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು 4 to 5 ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ. ಅದು ಬೇಜಾನ್ ಕನ್ಸ್ಟೆಂಟ್ ಇತ್ತು, ಯಾಕಂದ್ರೆ ನಾನು 1 ತಿಂಗಳಿಗೆ ಬಾಡಿಗೆ ತಗೊಂಡಿದ್ದು, ಅದು ಎಕ್ಸ್ಟೆಂಡ್ ಆಗ್ತಿರ್ಲಿಲ್ಲ. ಇಟ್ ವಾಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಫಾರ್ ಅಸ್. ಹಾಗಾಗಿ ಒಂದು 4-5 ಸೀನು ರಾತ್ರಿ ಎಲ್ಲ ಮಾಡಿದ್ವಿ. ಕೆಲವು ಸರಿ ಸರ್ ಏನು ಮಾತಾಡಿಲ್ಲ, ಮಾಡಿಕೊಟ್ಟಿದ್ದಾರೆ. ಸೊ ಚೇತನ್ ಅಂತ ಬಂದಾಗ, ಚೇತನು ನಾನು ಕಾಲೇಜಿಂದ ಫ್ರೆಂಡ್ಸು, ಸುಮಾರು ಒಂದು 20 ವರ್ಷದ ಫ್ರೆಂಡ್ಶಿಪ್ ಇದು. ಸೊ ಇದು ಮುಂಚೆಯಿಂದನೂ ಇತ್ತು. ನನಗೆ ಸುಮಾರು ಸಲ ಬಂದು ಪಿಕ್ಚರ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಒಂದು ಟೈಮಲ್ಲಿ 2018 ಅನ್ಸುತ್ತೆ ಪ್ರಾಬಬ್ಲಿ, ಅವಾಗ ಬಂದು ಈ ಥರ ಸ್ಕ್ರಿಪ್ಟ್ ಬರೀತಾ ಇದ್ದೀನಿ, ನೋಡು ನೀನು ಕ್ಯಾಮ್ರಾ ಕೆಲಸ ಮಾಡ್ತೀಯಾ ಹೀಗೆ ಅಂತ ಕೇಳ್ದ. ಸೊ ಹಾಗೆ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ, ಒಪ್ಕೊಂಡೆ. ದಟ್ ಈಸ್ ಬಿಕಾಸ್ ಚೇತನ್, ಅವನ ಮೇಲೆ ಇದ್ದಿದ್ದು ನಂಬಿಕೆ. ಇನ್ನೂ ಒಂದು ರೀಸನ್ನು, ಸ್ಕ್ರಿಪ್ಟ್ ಕೊಟ್ಟ ಮೇಲೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ರಿಯಲಿ, ಸರ್ ಹೇಳ್ದಂಗೆ ಇದು ಆಫ್ ಬೀಟ್ ಸಿನಿಮಾ. ಇದರಲ್ಲಿ ಏನೊಂಥರ ಹೀರೋಯಿಸಮ್ ತೋರ್ಸೋದಾಗ್ಲಿ, ಟಿಪಿಕಲ್ 4-5 ಹಾಡು ಹಾಕೊಂಡು ಡ್ಯಾನ್ಸು ಆ ಥರ ಎಲ್ಲ ಏನಿರಲಿಲ್ಲ. ಇನ್ನೊಂದು ಸರ್ ಹೇಳ್ದಾಗೇನೆ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಕ್ಯಾರೆಕ್ಟರ್ ಇಲ್ಲ, ಎಲ್ಲಾರ್ದು ಗ್ರೇ ಶೇಡ್ಸ್ನೇ ತೋರಿಸಿರೋದು. ಇಲ್ಲಿ ಯಾರು ವೈಟ್ ಇಲ್ಲ, ಯಾರು ಬ್ಲ್ಯಾಕ್ ಇಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ, ಅವ್ರವ್ರದೇ ರೀಸನ್ಗಳಿರುತ್ತೆ ತಪ್ಪು ಮಾಡೋದಕ್ಕೆ ಅಂತ ತೋರಿಸಿರೋ ಪಿಕ್ಚರ್ ಇದು. ಸೊ ಯಾ ಇಷ್ಟೇ.
ಅಂದ್ರೆ ಈ ಐಟಿ ಇರೋರು ಡೈರೆಕ್ಷನ್ ಬರೋದು ಹಿಂದೆ ಎಕ್ಸಾಂಪಲ್ ಗಳಿದಾವೆ. ನೀವೇನು DOP ಆಗಿದ್ದಾರೆ, ಎಡಿಟಿಂಗ್, ಈ ಟೆಕ್ನಿಕಲ್ ನಾಲೆಜ್ ಹೆಂಗೆ ಅಂತ. ನೀವು IT ಎಂಪ್ಲಾಯ್ ಅಂತ ಹೇಳಿದ್ರು. ನಾನು IT ಎಂಪ್ಲಾಯ್, ಈಗಲೂ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಏನು ಅಂದ್ರೆ ನಮ್ಗೆ ಈಗ ಕಳೆದ ಒಂದು 5 ವರ್ಷದಿಂದ ಈಗ ಯೂಟ್ಯೂಬ್ ಅಲ್ಲಿ ಬೂಮ್ ಆಗಿದೆ. ಎಲ್ಲಾ ನಾಲೆಜ್ ಸಿಗತ್ತೆ, ಫ್ರೀ ನಾಲೆಜ್ ಸಿಗತ್ತೆ, ಹುಡುಕ್ತಿವಿ, ಕಲ್ತ್ಕೊಂತೀವಿ. ಇಲ್ಲ ಏನಾದ್ರು ತೊಂದರೆ ಇದೆ ಅಂದ್ರೆ ಯಾರಿಗಾರು ಕೇಳ್ತೀವಿ, ಫೋನ್ ಮಾಡ್ತೀವಿ, ಪಿಂಗ್ ಮಾಡ್ತೀವಿ, ಆತರ ಫೋರಮ್ ಅಲ್ಲೆಲ್ಲ ಹುಡುಕಿ ಮಾಡ್ತೀವಿ. ಹಂಗಾಗಿ ಇದು ಮಾಡಕ್ಕೆ ಸ್ವಲ್ಪ ಈಸಿ ಆಯ್ತು ನಮ್ಗೆ. ಬಟ್ ಇದೇ ಒಂದು 10 ವರ್ಷ ಹಿಂದೆ ಅಂದಿದ್ರೆ ನಮ್ಗೆ ನಿಜವಾಗ್ಲೂ ಟೆಕ್ನಿಕಲ್ ನಾಲೆಜ್ ಬೇಕಾಗಿತ್ತು. ಒಂದು ಫಿಲ್ಮ್ ಸ್ಕೂಲ್ಗೆ ಹೋಗಿ ಮಾಡಬೇಕಾಗಿ ಪರಿಸ್ಥಿತಿ ಬರ್ತಿತ್ತು. ಸೊ ಇವತ್ತು ಯೂಟ್ಯೂಬ್ ಅಲ್ಲೆಲ್ಲ ಫ್ರೀ ಆಗಿ ನಮ್ಗೆ ನಾಲೆಜ್ ಸಿಗ್ತಿರೋದ್ರಿಂದ ಸೊ ಇದು ತುಂಬಾ ಈಸಿ ಆಯ್ತು. ನಾಯಕಿ ಕೈಗೆ ಮೈತ್ರಿ ಹೇಳಿ. ಶ್ವೇತಾ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ಇದು ನಮ್ಮ ಇಡೀ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ, ನನಗೂ ಅಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಪ್ರೀತಿಯಿಂದ ಮಾಡಿರೋದು. ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು, ಆಸ್ ಎವ್ರಿಥಿಂಗ್. ಸೊ ನನ್ನ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್. ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರಲಿ, ಇಲ್ಲಿ ಬಂದು ಅವಳ ಲೈಫ್ ಕಟ್ಕೋಬೇಕು, ಅವಳ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಇಟ್ಕೊಂಡು ಅವಳು ಬಂದು ಅವಳ ಕನ್ಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ. ಸೊ ಆದ್ರೂ ಆ ಲೈನಲ್ಲಿ ಹೋಗುತ್ತೆ. ಬೇರೆ ಇನ್ನ ತಂಡದ ಬಗ್ಗೆ ಹೇಳ್ಬೇಕಂದ್ರೆ ಎಲ್ರಿಗೂ ಗೊತ್ತಿರಂಗೆ ಇಟ್ಸ್ ಆಲ್ IT ಎಂಪ್ಲಾಯೀಸ್. ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನ್ ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ, ಪ್ರೀ ಪ್ರೊಡಕ್ಷನ್ ಅಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತಗೊಂಡು ಎಲ್ಲೂ ಹರಿ ಮಾಡ್ದಂಗೆ, ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬಾ ಇದ್ದಿದ್ರಿಂದ ನನಗೆ ಆಕ್ಟ್ ಮಾಡೋಕ್ಕೂ ಕೂಡ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮಿ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸಿಂದ ಕಲಿಯೋಕ್ಕೆ. ಅಗೇನ್ ಗಣೇಶ್ ಹೆಲ್ಪ್ ಮಿ ಅ ಲಾಟ್ ದೇರ್. ಮತ್ತೆ ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ, ನಾನು ಒಂದು ಕನ್ನಡದ ಹುಡುಗಿ. ಸೊ ಬೇರೆ ಚಿತ್ರಗಳನ್ನ ಹೋಲ್ಸೋದಂತಲ್ಲ, ಬಟ್ ನಮ್ಮ ಕನ್ನಡದ ಹುಡುಗಿ ಬರಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತಗೊಂಡು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ಡೈರೆಕ್ಟರ್ ಇರಲಿ, DOP ಸರ್ ಇರಲಿ, ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ, ಎವ್ರಿಬಡಿ ಸಪೋರ್ಟೆಡ್ ಮೀ. ಸೊ ತುಂಬಾ ಕಂಫರ್ಟಬಲ್ ಇತ್ತು, ತುಂಬಾ ಡೆಡಿಕೇಟೆಡ್ ಟೀಮ್ ಇದ್ದಿದ್ರಿಂದ ಈಸಿಯಾಗಿ ಎಲ್ಲಾನು ಹೋಯ್ತು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ವೇತಾ. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕಾರ್ತಿಕ್. ಇಲ್ಲಿ ಸೇರಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ವೈಭವ್ ಅಂತ. ಇದಕ್ಕೂ ಮುಂಚೆ 6 ಸಿನಿಮಾದಲ್ಲಿ ನಟಿಸಿದ್ದೀನಿ, ಮತ್ತೆ ಮಾಯ ಮೃಗ ಬೃಂದಾವನ ಅನ್ನೋ ಧಾರಾವಾಹಿಗಳಲ್ಲಿ ನಟಿಸಿದ್ದೀನಿ. ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತೀನಿ. ಸರ್ ಹೇಳ್ದಂಗೆ ತುಂಬಾ ಒಂದು ರಿಯಲಿಸ್ಟಿಕ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿರೋದು ಇದು. ಸೊ IT ಕ್ಯೂಬಿಕಲ್ಸ್ ಅಲ್ಲಿ, ಆಫೀಸಸ್ ಅಲ್ಲಿ, ಇಂಥ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರೋದು. ಸೊ ನನಗೆ ಪರ್ಸ್ನಲಿ